ಅತ್ತೆ ನಿಮ್ಗೆ ಮಗುನ ಕೊಡ್ತೀನಿ ಅಂತ ಸೊಸೆ ಹೇಳಿದ್ರೆ ಯಾವತ್ತೆ ಆದ್ರೂ ಬೇಡ ಅಂತಳ? ಈಗ ನೀನ್ ಕೊಡೋದೇ ವರ, ನಮಗ್ ಸಿಕ್ಕಿರೋಂಥ ಅದೃಷ್ಟ. ನೀನ್ ಹೋಗಮ್ಮ. ಅತ್ತಿಗೆ ಹಾಲು ಉಕ್ತಾ ಇದೆ. ಅಯ್ಯೋ, ಅಂದ್ರೆ ಅವಳು ಅನ್ಕೊಂಡ್ರೆ ಯಾವ ಮಗು ಬೇಕಾದ್ರೂ ಹುಟ್ಟುತ್ತಾ? ನಾನ್ ಅನ್ಕೊಂಡ್ರು ಹೆರಕ್ಕಾಗಲ್ಲ ಅಂತ ತಾನೇ ನಿಮ್ ಉದ್ದೇಶ? ನಿಮ್ ಮಗನಲ್ಲೇ ಪ್ರಾಬ್ಲಮ್ ಇದ್ರೆ ನಾನ್ ಹೇಗ್ ವಾರಸ್ದಾರನ್ ಕೊಡ್ಲಿ? ನಿಮ್ಗೆ ಈ ವಿಷಯ ಗೊತ್ತು, ಆದ್ರೂ ಹೀಗೆಲ್ಲ ಮಾತಾಡ್ತೀರಾ. ಈಗಾಗ್ಲೇ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂತ ಇದೀರಾ. ಇನ್ನು ವಾರಸ್ದಾರನ್ನು ಕೊಟ್ಬಿಟ್ರೆ ಅವಳು ಮಹಾರಾಣಿ ಆಗ್ತಾಳೆ. ನನ್ನ ಬದುಕು ಕೆಲ್ಸದವಳಿಗಿಂತ ಕಡೆ ಆಗೋಗುತ್ತೆ. ವಾರಸ್ದಾರನ್ ಕೊಡ್ಬೇಕು ಅಂದ್ರೆ ಮೊದ್ಲು ತಾಯಿ ಆಗ್ಬೇಕಲ್ಲ. ಎಲ್ಲಾನು ತಪ್ಸೋದಕ್ಕೆ ನಾನಿರ್ಬೇಕಾದ್ರೆ ಹೇಗ್ ತಾಯಿ ಆಗ್ತಾಳೋ ನಾನು ನೋಡ್ತೀನಿ. ಉರ್ಮಿಳಾ, ಟೀ ಬೇಕೇನಮ್ಮ? ಬೇಡ ಅತ್ತೆ. ಯಾರಿಗೆ ಹೇಳಿದ್ರೆ ಕೆಲಸ ಆಗತ್ತೆ? ಅಪ್ಪ, ನಾನು ಆಮೇಲೆ ಮಾಡ್ತೀನಿ. ಏನಪ್ಪ? ಅಪ್ಪ ಅದು ಅಪ್ಪ. ಹೇಳು ದೇವಾಂಶ್, ಹೇಳು. ಏನಿಲ್ಲಪ್ಪ, ಹೊರಗಡೆ ಹೋಗ್ತಾ ಇದ್ರಾ? ಇಲ್ಲ, ಏನಾಯ್ತು? ಸುಮ್ಮನೆ ಕೇಳಿದೆಪ್ಪ, ಸುಮ್ಮನೆ. ಏನೋ ಅಪ್ಪನೇನೋ ಕೇಳೋದಕ್ಕೋಸ್ಕರ ಸಂಕೋಚ ಪಡ್ತಾ ಇದೆಯಾ? ಸಂಕೋಚನೆ. ಹೇಗೆ ಕೇಳಬೇಕೋ ಗೊತ್ತಾಗ್ಲಿಲ್ಲ. ಹೋಗ್ಲಿ, ನನ್ನ ಹತ್ರ ಹೇಳೋ, ನಾನು ಅಪ್ಪನಿಗೆ ಹೇಳ್ತೀನಿ. ಹೇಳೋದು ಸಮಸ್ಯೆ ಅಲ್ಲ ಅಣ್ಣ, ಒಂದೇ ಮಾತಲ್ಲಿ ಹೇಳ್ಬಿಡ್ಬಹುದು. ಆದರೆ ಹೇಳಿದ ಮೇಲೆ ಎಲ್ಲರೂ ನಮ್ಮ ಕಡೆ ನೋಡ್ತಾರೆ ನೋಡು, ಅದನ್ನ ಸಹಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಣ್ಣ. ನನ್ನಿಂದಂತೂ ಆಗಲ್ಲ. ದೇವಂಶಣ್ಣ, ಹೋಗ್ಲಿ, ನನ್ನ ಹತ್ರ ಹೇಳಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ಏನು ನೀನು ನೋಡ್ಕೊಳ್ಳೋದು? ಇಲ್ಲಿ ನನಗೆ ಏನು ಗೊತ್ತಾಗ್ತಾ ಇಲ್ಲ. ದೇವಂಶಣ್ಣ, ದೇವಂಶಣ್ಣ, ಏನಂತ ಅವನ್ ಪ್ರಾಬ್ಲಮ್ಮು? ಏನೋ ಗೊತ್ತಿಲ್ಲ. ಆಗ್ಲೇ ಇಬ್ರು ಮಾತಾಡ್ತಾ ಇದ್ರು, ಆ ಮ್ಯಾಟ್ರಿನ ಅಂತ ಡೌಟು. ಯಾರಿಬ್ರು ಮಾತಾಡ್ಕೊಂಡ್ರು? ಏನಾ ಡೌಟು? ದೊಡ್ಡ ಯಜಮಾನ್ರೆ, ನೀವಿಲ್ಲೇ ಇರಿ, 1 ನಿಮಿಷ. ನಾನು ಡೌಟ್ ಕ್ಲಿಯರ್ ಮಾಡ್ಕೊಂಡು 1 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಹಾ, ಲೇ, ವಾರಸ್ದಾರ ಅಂತ ಅಷ್ಟು ಕ್ಲಿಯರ್ ಆಗಿ ಹೇಳ್ದೆ ಅಲ್ವಾ? ಅಲ್ಲ, ಶೋಭ್ನ ನಡೀದೆ ವಾರಸ್ದಾರ ಹೇಗ್ ಬರ್ತಾನೆ? ಶೋಭ್ನ ಆಯ್ತಾ ಇಲ್ವಾ ಅಂತ ಒಬ್ರು ಕೇಳಲೇ ಇಲ್ವಲ್ಲ. ಅವರು ಇವರು ಬೇಡ, ನಾಚಿಕೆ ಬಿಟ್ಟು ಅಜ್ಜಿನ ಕೇಳೋದೇ ಒಳ್ಳೇದು. ಆಗ್ಲೇ ಇಂದು ಹತ್ರ ಸುಮ್ಮನೆ ಸಂಕೋಚ ಪಟ್ಕೊಂಡೆ, ಆದ್ರೆ ಇಂದು ಹತ್ರ ಹೇಳ್ಕೊಳ್ಳೋದೇ ಬೆಟರ್. ಇಂದು ಅಜ್ಜಿ, ಇಂದು ಇಂದು ಅಜ್ಜಿ, ಇಂದು ಮಾತಾಡು. ನೀವ್ ಮಾತಾಡಿ. ಆ ವಿಷಯ ಮಾತಾಡೋಕೆ ತಾನೇ ಬಂದಿದ್ ನೀನು. ನೀನ್ ಮಾತಾಡು. ನೀವು ಕೂಡ ಅದೇ ವಿಷಯ ಮಾತಾಡಕ್ ಬಂದ್ರಿ ಅಲ್ವಾ? ನೀವೇ ಮಾತಾಡಿ. ನೀನ್ ಹೇಳು. ನೀವೇ ಹೇಳಿ. ನೀನೇ ಹೇಳು. ನೀವೇ ಹೇಳಿ. ನೀನ್ ಹೇಳು. ನೀವೇ ಹೇಳಿ. ಇಬ್ರಲ್ಲಿ ಒಬ್ರು ಯಾರಾದ್ರೂ ಹೇಳಿ. ಸರಿ, ಹಾಗಿದ್ರೆ ನಾನು ಹೋಗ್ತೀನಿ, ನೀನ್ ಮಾತಾಡು. ನಾನೇ ಹೋಗ್ತೀನಿ, ನೀವೇ ಮಾತಾಡ್ಕೊಳ್ಳಿ.
ಏಯ್ ನಿಂತ್ಕೊಳ್ಳಿ. ನೀನು ಬಾ ಬಾರೋ. ಏನ್ ನಡೀತಾ ಇದೆಯೋ? ಮೊದ್ಲು ನೀ ಬಂದೆ, ಆಮೇಲೆ ಇವನ್ ಬಂದ. ಇಬ್ರು ಮದ್ವೆ ಆದ್ಮೇಲೆ ಅಂತ ಏನೋ ವಿಷಯ ಕೇಳಕ್ ಬಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಅಷ್ಟಕ್ಕೂ ಏನ್ ವಿಷಯ? ಮದ್ವೆ ಆದ್ಮೇಲೆ ಅಂತ ಏನೋ ಹೇಳಕ್ ಬಂದ್ರಲ್ಲ, ಏನು ಅಂತ ಹೇಳಿ. ಹೇಳಿ, ಯಾಕೆ ಸುಮ್ನೆ ನಿಂತಿದ್ದೀರಾ? ಏನಾಯ್ತತ್ತೆ? ಒಂದ್ ನಿಮಿಷ ಸುಮ್ನಿರು ಕೌಸಲ್ಯ. ಮೊದ್ಲು ಇವ್ರಿಬ್ರನ್ನ ವಿಚಾರಿಸ್ಕೊಳ್ತೀನಿ. ಮತ್ಯಾವ್ದೋ ನಾಟಕ ಶುರು ಮಾಡಿದ್ದಾರೆ. ಮದ್ವೆ ಆದ್ಮೇಲೆ ಅಂತ ಏನೋ ವಿಷಯ ಹೇಳಕ್ ಬರ್ತಾರೆ, ಕೇಳಿದ್ರೆ ಹೇಳಲ್ಲ. ಏನದು ಮದ್ವೆ ಆದ್ಮೇಲೆ ವಿಷಯ ಹೇಳ್ತೀರಾ? ಹೇಳ್ರೋ. ನಾನು ಹೇಳ್ತೀನಿ ಇಂದು ಅಜ್ಜಿ. ಏ ರಂಗ, ಏಯ್ ನೀ ಸುಮ್ನಿರೋ. ಹೇಳೋ ರಂಗ. ಮದ್ವೆ ಆದ್ಮೇಲೆ ಇನ್ನೇನಿರುತ್ತೆ ಅಜ್ಜಿ, ಸೋಬ್ನಾನೆ. ಪಾಪ ಅವ್ರ ಶೋಭನಕ್ಕೆ ಮುಹೂರ್ತ ಇಟ್ಟಿಲ್ಲ ಅಂತ ನಿಮ್ಮನ್ನು ಹೇಗೆ ಕೇಳಬೇಕು ಅಂತ ಗೊತ್ತಾಗದೆ ಪಾಪ ತುಂಬ ಕಷ್ಟಪಡ್ತಿದ್ದಾರೆ ಅಜ್ಜಿ. ಇವತ್ತು ನಿನ್ ಕತೆ ಮುಗೀತು ಕಣೋ ರಂಗ. ಏಯ್ ನೀ ಸುಮ್ನಿರೋ. ಅವನ ಮೇಲೆ ಕೋಪ ಮಾಡ್ಕೋತೀಯ? ಅವನು ಹೇಳಿದ್ ನಿಜಾನ ಅಲ್ವಾ ಹೇಳು? ಈಗ ಮತ್ತೆ ಶೋಭನಕ್ಕೆ ಯಾಕೆ ಮುಹೂರ್ತ ಇಡಿಸ್ಬೇಕು? ಈಗಾಗ್ಲೇ ನಡೆದೋಗಿದೆಯಲ್ಲ. ಹೌದಲ್ವಾ? ಅಂದ್ರೆ ಆಗ ಶೋಭನ ನಡಿಲಿಲ್ವಾ? ಆಗಿರಲ್ಲ ಅಮ್ಮೋರೆ, ಅದಕ್ಕೆ ಇವ್ರು ಹೀಗೆ ಕೇಳಕ್ ಬಂದಿರೋದು. ಲೇ ರಂಗ, ಲಿಮಿಟ್. ನೀನ್ ಸುಮ್ನಿರೋ. ಹೇಳೋ ಮಾತ್ ಕೇಳೋ. ಇದು ಇವರಿಬ್ಬರ ವಿಷಯ. ಆಗ್ಲೇ ಇವರಿಬ್ರು ಹೇಳೋದಿಕ್ಕೆ ಸಂಕೋಚ ಪಟ್ಟಾಗ ನನಗೆ ಅನುಮಾನ ಬಂದಿತ್ತು. ಎಷ್ಟೋ ಸಲ ಬಲವಂತವಾಗಿ ಇವರಿಬ್ಬರನ್ನ ರೂಮ್ ಕಳಿಸಿದ್ದೀನಿ. ಈಗೇನ್ ಮಾಡೋದು ಅತ್ತೆ? ಇವರಿಬ್ರು ನನ್ಗೆ ಯಾವಾಗ ವಾರಸ್ದಾರನ್ ಕೊಡೋದು? ಕೊಡಬೇಕು ಅಂತಾನೆ ಅಲ್ವಾ ಆತರ ಪಡ್ತಾ ಇದ್ದಾರೆ. ಮೊದಲು ಪುರೋಹಿತರನ್ನ ಕರೆಸು, ಮುಹೂರ್ತ ಇಡ್ಸೋಣ. ದಶರಥ, ಪುರೋಹಿತ್ರಿಗೆ ಫೋನ್ ಮಾಡು. ಮಾಡ್ತೀನಮ್ಮ.
ಅಂದ್ರೆ ಇಬ್ರಿಗೂ ಇನ್ನು ಫಸ್ಟ್ ನೈಟೇ ಆಗಿಲ್ವಾ? ನೋಡೋಣ ಅದು ಹೇಗೆ ನಡೆಯುತ್ತೆ ಅಂತ. ಏಯ್ ಒಪ್ಕೊಳೆ, ಒಪ್ಕೋತೀಯ ಇಲ್ವಾ ನೀನು? ಒಪ್ಕೊಳೆ, ಬೇಡ, ಒಪ್ಕೊಳೆ. ಒಪ್ಕೊಳ್ತೀನಿ. ಏನಾಯ್ತು ನಾಗವೇಣಮ್ಮ? ಒಪ್ಕೊಂಡ್ಲು ಚಂಚಲ. ನಿಜವಾಗ್ಲೂ ಒಪ್ಕೊಂಡ್ಲಾ? ಇಷ್ಟು ದಿವಸ ನಾನು ಪಟ್ಟಿದ ಕಷ್ಟ ಇವತ್ತು ಸಾರ್ಥಕ ಆಯ್ತು ನಾಗವೇಣಿ. ಇನ್ನು ಆ ದಶರಥ ರಾಮನ್ನ ನಮ್ಮಿಂದ ಯಾರು ಕಾಪಾಡೋಕ್ಕಾಗಲ್ಲ. ನಿಜವಾಗ್ಲೂ ಸೇಡ್ ತೀರಿಸ್ಕೋತಾ ಇದೀವಿ ಅಲ್ವಾ? ಇಬ್ರು ಸೇರಿ ಹೊಸ ನಾಟಕ ಶುರು ಮಾಡಿಲ್ಲ ತಾನೆ? ನಿನ್ಗೇನಾದ್ರೂ ಅನುಮಾನ ಬಂದ್ರೆ ನಿನ್ ಕೈಯಲ್ಲಿರೋ ಚಾಕುಯಿಂದ ನನ್ ಕತ್ತನ್ನ ಕುಯ್ದ್ಬಿಡು. ಸರಿ, ನಂಬ್ತೀನಿ. ಈಗೇನ್ ಮಾಡ್ಬೇಕು ಹೇಳು. ಮೊದ್ಲು ನಿನ್ ಸೊಸೆಗೆ ವೈದೇಹಿ ಬಗ್ಗೆ ಪೂರ್ತಿಯಾಗಿ ಹೇಳ್ಬೇಕು. ಆ ಮನೇಲಿ ಯಾರ್ಯಾರಿರ್ತಾರೆ, ಅವ್ರ ಮನಸ್ಥಿತಿ ಏನು ಎಲ್ಲ ಹೇಳಿದ್ಮೇಲೆ ಆಮೇಲೆ ಅವಳನ್ನ ಕಳ್ಸೋಣ. ಸರಿ ಚಂಚಲ. ಅಗರ್ಬತ್ತಿ, ಗುಡ್ ನ್ಯೂಸ್. ಅದೇನು? ಬೆಳಿಗ್ಗೆ ಪುರೋಹಿತರು ಬರ್ತಾರಂತೆ. ನಮ್ ಶೋಭನಕ್ಕೆ ಮುಹೂರ್ತ ಇಟ್ಕೊಡ್ತಾರಂತೆ. ಓ, ಅಷ್ಟೇನಾ? ಅಷ್ಟೇನಾ? ಗುಡ್ ನೈಟ್. ನಿಂತ್ಕೋ. ಇಂಥ ಒಳ್ಳೆ ನ್ಯೂಸ್ ಹೇಳಿದ್ರೆ ಗುಡ್ ನೈಟ್ ಹೇಳಿ ಹೋಗ್ತಾ ಇದೆಯಲ್ಲ ನೀನು. ಗೊತ್ತಿರೋ ವಿಷಯನೇ ಅಲ್ವಾ? ಶೋಭ್ರಿಗೆ ಮುಹೂರ್ತ ಇಡಿಸ್ತಾ ಇದಾರಂತ ಗೊತ್ತು, ಯಾವತ್ತಿಗೆ ಇಡಿಸ್ತಾರಂತ ಗೊತ್ತಿಲ್ಲ ಅಲ್ವಾ? ಬೆಳಿಗ್ಗೆನೆ ಪುರೋಹಿತರು ಬರ್ತಾ ಇದ್ದಾರೆ. ನಾಳೆಗೋ ನಾಡಿದ್ದಗೋ ಮುಹೂರ್ತ ಕೊಡ್ಬೋದು. ಇನ್ನು ನಮ್ಗೆ ಯಾವ ಅಡೆತಡೆನೂ ಇರಲ್ಲ. ಒಂದ್ ನಿಮಿಷ. ನಾಳೆ ನಾಡಿದ್ದು ಅಲ್ದೆ ಕೆಲವು ತಿಂಗಳವರೆಗೂ ಮುಹೂರ್ತನೇ ಇಲ್ಲ ಅಂದ್ರೆ? ಅಗರ್ಬತ್ತಿ, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡ ವೈದೇಹಿ. ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ. ಪುರೋಹಿತರಿಗೆ ಲಂಚ ಕೊಟ್ಟಾದ್ರೂ ಸರಿ, ನಾಳೆ ರಾತ್ರಿಗೆ ಮುಹೂರ್ತ ಇಡ್ಸ್ಕೊಂಡ್ಬಿಡ್ತೀನಿ. ಲಂಚ ಕೊಟ್ಟು ಮುಹೂರ್ತ ಇಡ್ಸಿದ್ರೆ ಲಂಚಕೋರ್ ಮಕ್ಕಳು ಹುಟ್ಟಾರಂತೆ. ಸ್ವಲ್ಪ ಹುಷಾರು. ಗುಡ್ ನೈಟ್. ಇರು. ಏನು ಬಾಯ್ ಬಿಟ್ರೆ ಗುಡ್ ನೈಟ್ ಅಂತಿದ್ಯಾ? ಅಷ್ಟಕ್ಕೂ ಎಲ್ಲಿ ಹೋಗ್ತಾ ಇದೆಯಾ ನೀನು? ನಾನಿವತ್ತು ಅಮ್ಮನ ರೂಮಲ್ಲಿ ಮಲಗ್ತೀನಿ. ಅಮ್ಮನ ಜೊತೆ ಮಲ್ಕೋತೀಯಾ? ಯಾಕೆ ಅಂದ್ರೇನು? ಮುಹೂರ್ತ ಇಡೋವರ್ಗುನು ದೂರ ಇರೋದು ಒಳ್ಳೇದೆ ಅಲ್ವಾ? ಆಲ್ರೆಡಿ ನಿನ್ ಕೆಳಗೆ ಮಲ್ಕೋತಿದ್ಯಾ ಅಲ್ವಾ? ಆ ದೂರ ಸಾಕಾಗಲ್ವಾ? ಯಾಕೆ ಇವಾಗ ಆಚೆ ಹೋಗ್ತಾ ಇದ್ಯಾ? ಗಾಡಿ ತುಂಬಾ ಸ್ಪೀಡಲ್ಲಿದೆ ಅಲ್ವಾ? ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೇದು ಅಂತ. ಅಂದ್ರೆ ಏನ್ ನಿನ್ನ ಅರ್ಥ? ನೀನ್ ಕೆಳಗೆ ಮಲಗಿದ್ದಾಗ ನಾನ್ ಮೇಲಿಂದ ಬಿದ್ದು ಆಕ್ಸಿಡೆಂಟ್ ಆಗತ್ತೆ ಅಂತನಾ? ಅಲ್ವಾ ಮತ್ತೆ? ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ. ನಾನು ಮನ್ಸು ಮಾಡಿದ್ರೆ ನಿನ್ನ ಪಕ್ಕದಲ್ಲೇ ಇದ್ರು ನಿನ್ನನ್ನು ಮುಟ್ಟದೆ ಆರಾಮಾಗಿರ್ಬಲ್ಲೆ ನಾನು. ಮಾಡ್ತೀನಿ ರೀ. ಓಹೋ, ಅಷ್ಟೊಂದು ಕಂಟ್ರೋಲ್ ಇದೆಯಾ ನಿಮ್ಗೆ? ಸರಿ, ಒಂದಾಟ ಆಡೋಣ. ಏನು? ನಾನ್ ಏನ್ ಮಾಡಿದ್ರು ಸರಿ. ಏನು? ನಾನ್ ಏನ್ ಮಾಡಿದ್ರು ಸರಿ. ನನ್ಗೆ ಮುತ್ತು ಕೊಡ್ದೆ, ನಂಗೆ ಹಗ್ಗು ಕೊಡ್ದೆ,
ಹಾಗೆ ನಿಂತಿರ್ಬೇಕು. ಆಗ ನಿಮ್ಗೆ ಕಂಟ್ರೋಲ್ ಇದೆ ಅಂತ ನಾನು ನಂಬಿ ನಾನು ನೆಲದ ಮೇಲಲ್ಲ, ಮಂಚದ ಮೇಲೇನೆ ನಿಮ್ ಪಕ್ಕನೇ ಮಲ್ಕೋತೀನಿ. ನಾನು ರೆಡಿ. ಸರಿ, ಅಲ್ಲಾಡ್ದೆ ಹಾಗೆ ನಿಂತ್ಕೊಂಡಿರಿ. ಇರ್ತೀನಿ. ಮಿಸ್ಟರ್, ಇಲ್ಲಿ ನೋಡಿ. ಇದೆ. ನೀವ್ ಹೇಳಿದ್ ನಿಜಾನೇ, ಕಂಟ್ರೋಲಿಂಗ್ ಪವರ್ ತುಂಬಾನೇ ಇದೆ, ಚೂರು ಡಿಸ್ಟ್ರಾಕ್ಟ್ ಆಗಿಲ್ಲ. ಏನ್ರಿ ಹಾಗ್ ನೋಡ್ತಾ ಇದ್ದೀರಾ? ಆಟಕ್ ರೆಡಿ ಅಂತ ನೀವೇ ಹೇಳಿದ್ರಿ ಅಲ್ವಾ? ಸರಿ, ಇವಾಗ ನೋಡೋಣ ಏನ್ ಮಾಡ್ತೀವಿ. ಇವಾಗ ನೋಡ ನಿಮ್ ಕಂಟ್ರೋಲಿಂಗ್ ಪವರ್.